ಈಗ 2 ಸೇರಿ 12 kg ಬರ್ಬೇಕಂತ ಅದಕ್ಕೆ ಲೆಕ್ಕ ಹಾಕ್ತಿದೀವಿ. ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಕರೆಕ್ಟಾಗಿ ಲೆಕ್ಕ ಮಾಡ್ತಿದ್ದೀವಿ ಬಿಡ, ತಲೆ ಕೆಡಿಸ್ಕೊಡಿ. ಇರೋ ಟೆಕ್ನಿಷಿಯನ್ ದಯಮಾಡಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆಗಿಲ್ಲ. ಏನೇದು ಅದೇನು ತಿಂತಾರದು? ಇರೋದು 3 ಜನ 4 ಜನ ಕಟ್ಕೊಬಿಟ್ಟು ನಮಗೆ ಇವ್ರನ್ನ ಹಿಡಿಯೋಕೆ ಬರ್ಬೇಕಾಗೈತೆ. ತಪ್ಪಾಗಿಲ್ಲ. ನೀನೇನು ನೋಡಿದ್ರೆ ಸಿಡಿಬಲ್ಲ, ನನಗೆ ಏನು ಗೊತ್ತಾಯ್ತಲ್ಲ. ಉದಯ ಮೌನ ಭಾಸ್ಕರ್ ಮೌನನಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಇವತ್ತು ನಮ್ಮ ಊರಲ್ಲಿ ಹಬ್ಬ. ಊರಲ್ಲಿದ್ದೀನಿ. ನೆನ್ನೆ ನಮ್ಮ ಅತ್ತೆ ಮನೆಗೆ ಊಟಕ್ಕೆ ಹೋಗಿ ಬಂದು ಊರಲ್ಲೇ ಮಲಗಿದ್ದೆ. ಹೆಂಗೋ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ ನಮ್ಮಮ್ಮ ಎದುರಿಸಿದ್ರು. ನೆನ್ನೆ ಶುಂಠಿ ಬರ್ಸಿದ್ರು ಐಟಮಲ್ಲಿ, ನಾವು ತರೋದು ಮರೆತುಬಿಟ್ಟಿದ್ದೀವಿ. ಸೊ ಶುಂಠಿ ತಗೋಬೋಗು ಅಂತ ಎದುರಿಸಿದ್ರು. ಶುಂಠಿ ತೊಗೊಬತ್ತಲ್ಲ, ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಎಲ್ಲ ಬೆಳಗ್ಗೆ ಎದ್ದು ಮಟನ್ ಕಟ್ ಮಾಡೋಕ್ಕೆ ಹೋಗಿದ್ದಾರೆ. ಇಲ್ಲ ಇದ್ದಾರೆ ಅನಿಸುತ್ತೆ, ಭತ್ತ ಬರುವ ಸದ್ಯಕ್ಕೆ ಶುಂಠಿ ಇಸ್ಕೊರ್ಬೇಕು ಹೋಗಿ ಅವ್ರ ಮನೇಲಿ. ಅವ್ರು ಕೊಟ್ಟರೆ ಇಸ್ಕೊರ್ಬೇಕು, ಇಲ್ಲಾಂದ್ರೆ ಹೋಗಿ ತೊಗೊಂಡು ಬರಬೇಕು. ನೋಡುವ. ಇನ್ನು ಇವಾಗ ಎದ್ದಿದ್ದೀನಿ, ಕಾಫಿ ಕುಡ್ದಿಲ್ಲ, ಏನೂ ಮಾಡಿಲ್ಲ. ನಾವೆಲ್ಲಿ ಕುಯ್ದಿದ್ವಿ? 1000 ಕೊಡಕ್ಕೆ ನಿಂಗೆ? ಏಯ್ ಏನು ನೋಡ್ತಾ ಇದ್ದಿಲ್ಲ? ಮರಿ ಕುಯ್ತಾ ಇದೀವಿ. ಕೊಟ್ಟು ಹಂಗಾರೆ ನಾಲ್ಕಂಡು ಗೆದ್ದೋಯ್ದೆ ಅಂತ ಏನಿಲ್ಲ. ಗಟ್ಟಿ ಅಂತ ಸಿಗಿಯ ಬೇಗ. ಆ ಕಡೆ ಬಿಟ್ಬಿಟ್ಟು ಕೇಳ ಬಾಳ್ತಿತ್ತಂಗೆ. ನನಗೆ ಕೇಳಿ ಟ್ರೈ ಮಾಡೋದ ಬರಲಿಲ್ಲ. ಅದು ಬಿಡಿಸ್ಬೇಕು, ಸೈಡ್ ಯಾಕವ ಪೂರ್ತಿ ಬಿಡಿಸ್ಬೇಕು. ನಮ್ಮ ತಂದೆಯವರು ಕಾರ್ಯನಿರತರಾಗಿದ್ದಾರೆ. ಎಷ್ಟು ದಂಡ ಇದು? ಇವರು ಕರೆಕ್ಟ್ ಆಯ್ತು. ಈಗ ನಿನ್ನ ದುಡ್ಡು ಬರ್ಬೇಕಾದ್ರೆ ಗೊತ್ತಾ? 1,000 ರೂಪಾಯಿ. ಎಷ್ಟು ಕೆಜಿ ಟೋಟಲ್? ಟೋಟಲ್ 3 kg ಬಂದು. 1 ಕ್ವಿಂಟಾಲ್ 600 ರೂಪಾಯಿ ಕೆಜಿ. ಇಲ್ಲಿ 1,000 ರೂಪಾಯಿ ಗುರು ಕೊಡ್ಬೇಕು. ಗುರುರಾಜ 2,000 ಕೊಡ್ಬೇಕು. ಪೇಮೆಂಟ್ 300 ಕೊಡು. ಕೊಡಿ ಬೇಗ. ಏಯ್ ಪಾಪ ಹೋಯ್ತು ಒಳಗೆ. ಅವ್ವ ಇವರು ಸ್ಕೇಲಲ್ಲಿ ತೂಕ ಮಾಡಿಕೊಡಿ ಅಂತ ನಮ್ಮ ಅಪ್ಪಾಜಿ ಗುಡ್ಡೆ ಮಾಂಸ ಕೊಟ್ಟೆ ಅಂತ ಡಿಸ್ಕಷನ್ ನಡೀತಾ ಇದೆ. ಎಷ್ಟು ಕೆಜಿಗೆ ಎಷ್ಟು ಗ್ರಾಮ್ ಕಮ್ಮಿ ಆಗಿದೆ ಅಂತ. ಎಲ್ಲ ಕೊಂಡ ಮೂಳೆ ಕಂಡ ಮಾರ್ತೀವಿ. 600 ಜಾಸ್ತಿ ಆಯ್ತು ಅಷ್ಟೇ. 24 kg 1 ವಾರ ಬಿಡು, ವೇಸ್ಟ್ ಓಲಿ ಆರಿ 25 ಬಂದಿತ್ತು. 1 ವಾರ ಹೋದ್ರು ನಾವು 24 ಅಂತ ಲೆಕ್ಕ ಹಾಕಿದೀವಿ. ಅದ್ರಲ್ಲಿ ಇನ್ನೂ ಅರ್ಧ ಕಮ್ಮಿ ಆಗಿ ನನಗೆ. ಅವ್ರಿಗೆ ಕರೆಕ್ಟಾಗಿ 6 kg ಕೊಡ್ಬೇಕು ನಾವು. 200 ಬಂದಿದ್ದಾರೆ ಬಿಡಿ, 200 ಗ್ರಾಮ್ ತೆಗಿಬೇಕು. ಶೇಖರ್ಗೆ 7, ಶಾಂತಪ್ಪ 6. ಈ ಕಡೆ 1 kg ನಾನು ಕೊಡ್ತೀನಿ ಬೇಕಾರೆ. ಹಾಕ್ತೀನಿ 1 kg ಅನ್ನ ಕೊಡ್ತೀನಿ ನಿನ್ಗೆ. 2 ಸೇರಿ 12 kg ಬರ್ಬೇಕಂತ ಅದಕ್ಕೆ ಲೆಕ್ಕ ಹಾಕ್ತಿದೀವಿ. ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ
ಇನ್ ತರ್ಲಿ ತಡಿ. ದುಡ್ಡು ಕೊಡೋರ್ಗೆ ಮತ್ತೆ ಮಟನ್ ಕೊಡೋರಿಗೆ ಬೇಕಾದ್ರೆ 100 ಗ್ರಾಮ್ ಕಮ್ಮಿ ಆಗ್ಲಿ. ಕರೆಕ್ಟ್ ಲೆಕ್ಕ ಮಾಡ್ತಿದ್ದೆ ಕೂಡ ತಲೆ ಕೆಡಿಸ್ಕೊಡಿ. ಅಂದ್ರೆ ಸರಿ ಬೆಳಗಿಂದ 1 ಗಂಟೆ ಬರೀ ಮಟನ್ ಕಟ್ ಮಾಡೋದಾಯ್ತು. ಗೈಸ್ ಇಷ್ಟೊತ್ತವರೆಗೂ ನಮ್ಮ ಮನೇದು ಇನ್ನೊಂದು ಕಾರ್ದು ಅಲ್ಲಿ ಕಾಣಿಸ್ತಾ ಇದೆ. ಟೈರ್ ಹೋಗಿತ್ತು ಅಂತ ಅಯ್ಯಪ್ಪ ಟೈರ್ ಬಿಚ್ಚಿ ಟೈರ್ ಹಾಕಿದೆ. ಈಗ ಸ್ಟಾರ್ಟೇ ಆಯ್ತಲ್ಲ. ಬ್ಯಾಟ್ರಿ ನೆನ್ನೆ ಚಾರ್ಜ್ ಮಾಡಿಸ್ಕೊಂಡಿದ್ರಂತೆ. ಅದು ಚಾರ್ಜ್ ಸ್ಟಾರ್ಟ್ ಆಗ್ತಾಯಿಲ್ಲ. ಜಂಪ್ ಸ್ಟಾರ್ಟ್ ಮಾಡಬೇಕು. ನನ್ನ ಕಾರ್ ಎದುರುಗಡೆ ನಿಲ್ಲಿಸ್ಬಿಟ್ಟಿದ್ದೀನಿ. ಅದನ್ನು ನಾನು ಬೇರೆ ಕಡೆಗೆ ರಿಪ್ಲೇಸ್ ಮಾಡಿ ಅದನ್ನು ಹೊರಗಡೆಗೆ ತಳ್ಳಿ ಅದನ್ನು ಎರಡೇ ನಿಲ್ಲಿಸ್ಬೇಕು. ಈಗ ಟ್ರ್ಯಾಕ್ಟರ್ ಬ್ಯಾಟ್ರಿ ಸ್ಟಾರ್ಟ್ ಮಾಡಕ್ಕೆ ಮಾಡ್ತಾಯಿದ್ವಿ. ಇರೋ ಟೆಕ್ನಿಷಿಯನು ದಯಮಾಡಿ ಸ್ಟಾರ್ಟ್ ಮಾಡಿ. ಅಯ್ಯಪ್ಪ ಏನು ಏಯ್ ಕೊಂಡ ಬರಲ್ಲ ಇಲ್ಲಿ. ಏಯ್ ಸ್ಟಾರ್ಟ್ ಮಾಡಿ ಟ್ರ್ಯಾಕ್ಟ್ರ. ಇಷ್ಟೊತ್ತರೆಗೂ ಟೈರ್ ಫಿಟ್ ಮಾಡಿ ಬ್ಯಾಟ್ರಿ ಫಿಟ್ ಮಾಡಿದ್ವಿ. ಸ್ಟಾರ್ಟ್ ಆಗಲಿಲ್ಲ. ಏನೇ ಅದೇನು ತಿಂತಾರದು? ಇರೋದು 3 ಜನ 4 ಜನ ಕಟ್ಕೊಬಿಟ್ಟು ನಮಗೆ ಇವ್ರನ್ನ ಹಿಡಿಯೋಕೆ ಬರಬೇಕಾಗೈತೆ. ನಿಮ್ಮಣ್ಣ ಪ್ರೀತಾಸ್ ಮಾಡ್ತಾನೆ. ಇಗ್ನಿಷನ್ ಗೊತ್ತಲ್ಲ. ಅಮ್ಮ ದೇವ. ಈಗ ಟ್ರ್ಯಾಕ್ ಏನು ಮಾಡಲಿ? ಇದು ಈ ಕಡೆ ಬರ್ಬೇಕು. ಅದೇ ಇದು ಹಿಂಗೆ ಬರಿಬೇಕು. ಬ್ಯಾಟ್ರಿನ ಆ ಕಡೆ ಮುಳ್ಳಕ್ಕೆ ಈ ಕಡೆ ಮಗ ಆ ಕಡೆಗೆ ಹೋಗ್ಬೇಕು. ಎತ್ತೆತ್ತಬೇಕು ಹತ್ತತ್ತಾಗೆಲ್ಲ ನೀನೇನು ನೋಡಿದ್ರೆ ಸಿಡಿಬಲ್ಲ. ನನಗೆ ಏನು ಗೊತ್ತಾಯ್ತಲ್ಲ. ಇಷ್ಟೊತ್ತವರೆಗೂ ಕಾಯಿ ಸೂಲ್ ಕೊಟ್ಟು ಚಿಕನ್ ತರಕ್ಕೆ ಹೋಗಿದ್ವಿ. ಆಮೇಲೆ ಇನ್ನೂ ಏನೇನೋ ಐಟಮ್ಸ್ ತರಬೇಕಂತ. ಬೆಳಗ್ಗೆಯಿಂದ ವರ್ಷೊತ್ತಿಲ್ಲ ಅಷ್ಟೊಂದು ಕೆಲಸ ಮಾಡಿಬಿಟ್ಟಿದೆ. ಮಳೆ ಬರ್ತೈತೆ ಬೈಕಲ್ಲಿ ಹೋಗೋ ಅಂದ್ರೆ ಅದಕ್ಕೆ ಕಾರಲ್ಲಿ ಹೋಗ್ಬೇಕಿಲ್ಲ. ಮನೆಗೆಲ್ಲ ಒಂದಷ್ಟು ಐಟಮ್ ತೊಗೊಳಕ್ಕೆ ಬಂದಿದ್ವಿ. ಒಂದಷ್ಟು ಐಟಮ್ಸ್ ತೊಗೊಂಡ್ವಿ. ಮಳೆ ಬರೋಂಗಾಗೈತೆ. ಒಂದು ಪ್ಲೈವುಡ್ ಬೇಕಿತ್ತಂತೆ. ಯಾರೂ ಕಟ್ ಮಾಡೋರಿಲ್ಲ ಅಂತ ಒಂದು ಲೈನ್ ಕಟ್ ಮಾಡಿಕೊಡೋಕೆ 200 ರೂಪಾಯಿ ಕೇಳ್ತಾನೆ. ಗಾಯ್ಸ್ ಪ್ಲೈವುಡ್ ಕಟ್ ಮಾಡಿಸ್ಕೊ ಇಟ್ಕೊಬಿಟ್ಟು ಒಳ್ಳೆ ಜುಗಾಡ್ ಮಾಡಿದ್ದೀನಿ. ಒಳ್ಳೆ ಇಂಡಿಯನ್ ಜುಗಾಡಲ್ಲಿ ಹಿಡ್ಕೊಯ್ತಾಯಿದ್ದೆ. ಹಿಂದೆ ಮುಂದೆ ಪ್ಯಾಸೆಂಜರ್ ಸೀಟ್ ಮಾಡಿಸಿ ಹಿಂದೆ ಸೀಟ್ ಮಾಡಿಸಿ ಡಿಕ್ಕಿಯಿಂದ ಇಲ್ಲಿವರೆಗೂ ಆಯ್ತು. ಮುಂದೆ ಟಚ್ ಆಗಿಬಿಟ್ರೆ ಡ್ಯಾಮೇಜ್ ಆಗಿಬಿಡ್ತದೆ. ಕೆಲಸ ಇಲ್ಲ ಗೈಸ್. ಬೆಳಗ್ಗೆಯಿಂದ ತೋಟದ ಹತ್ರಕ್ಕೆ ಹೋಗಿ ಕಾಯಿ ಎಳ್ನೀರೆಲ್ಲ ತಗೋದೆಲ್ಲ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಅಷ್ಟು ಕೆಲಸ. ಸದ್ಯಕ್ಕೆ ನಮ್ಮಪ್ಪ ಚಿಕನ್ ತರಕ್ಕೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಮಟನ್ನು ತೊಗೊಬಂದು ಮಟನ್ ತೊಳ್ಕೊಟ್ಟೆಲ್ಲ ಆಯ್ತು. ಇವಾಗ ಚಿಕನ್ ತೊಗೊಬರ್ಬೇಕಾಗಿದ್ದಾರೆ. ಇನ್ನು ರಾತ್ರಿ ಎಡೆಡೋದು ನಾವು. ರಾತ್ರಿ ಹಬ್ಬ ಸ್ಟಾರ್ಟ್. ಅಲ್ಲಿವರೆಗೂ ಹಿಂಗೆ ಕೆಲಸಗಳು ಎಷ್ಟೊತ್ತರೆಗೂ ಮುಗಿತಾ ಇರುತ್ತೆ ಅಷ್ಟೊತ್ತರೆಗೂ ಕೆಲಸ ಮಾಡ್ತಾ ಇರೋದೆ. ಮಟನ್ ಸಾಂಬಾರು ಒಂದೇ ಮಾಡಿರೋದ? ಮಟನ್ ಸಾಂಬಾರು ಒಂದೇ ಮಾಡಿರೋದ? ಇದು ಕಾಳು ಬರ್ತಾಯಿತ್ತು ಅಂದ್ರೆ ಆದ್ದರಿಂದ ನಾನು ಮನೇಲಿ ನೆಟ್ವರ್ಕ್ ಇಲ್ಲ ಅಂತ ಮೇಲೆ ಬಂದು ಕೂತಿದ್ರೆ ಫುಲ್ಲು ಮಳೆ. ಬೆಳಗ್ಗೆಯಿಂದ ಸುಸ್ತಾಗಿ ಹೋಯ್ತು ಕೆಲಸ ಮಾಡಿ. ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಊಟ ಮಾಡಬೇಕು. ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅಂತ ಬಂದೆ. ನೋಡಿದ್ರೆ ಮಳೆ ಬರ್ತಾವೆ. ಸೊ ಹಾಗೆ ಇಷ್ಟೊತ್ತವರೆಗೂ ಕೆಲಸ ಮಾಡಿ ಈಗ ಸ್ನಾನ ಮಾಡಿ ಹೊರಟಿದ್ದೀನಿ. ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ದೇವ್ರಿಗೆ ಎಡೆ ಇಡಬೇಕು. ಅಲ್ಲಿ ಎಡೆ ಇಟ್ಟು ಬಂದು ಮನೇಲಿ ಪೂಜೆ ಮಾಡಿ ಫ್ರೆಂಡ್ಸ್ ಎಲ್ಲ ಭಾಸ್ಕರ ಬರ್ತಾನೆ ಅನಿಸುತ್ತೆ, ಅಲ್ಲಿ ಊಟ ಮಾಡಬೇಕು. ಸುಸ್ತಾಗೋಯ್ತು. ಈಗ ಸ್ನಾನ ಮಾಡಿ ಹೊರಟಿದ್ದೀನಿ. ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗುವ. ನಮ್ಮದು ಹಾಕ್ಕೊಡೋಣ.
ಗೈಸ್ 2 ಕಡೆ ದೇವ್ರಿಗೆ ಪೂಜೆ ಮಾಡಿ ಬಂದ್ವಿ. ಇವಾಗ ಪೂಜೆ ಮಾಡಿ ಬಂದು ಕಾಯ್ತಾ ಇದ್ದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಎತ್ಕೊಂಡು ಮನೆಗೆ ಹೋಗ್ಬೇಕು. ಕಳೆದ್ರು ಸರಿ ಆಗ್ತಾರಲ್ಲ. ಎಲ್ರದ್ದು ಊಟ ಆದಮೇಲೆ ಬಂದವರು ಇವರು, ಭಾಸ್ಕರ್ ಅಂಡ್ ಹರೀಶ್ ಅವರು. ಅವನಿಗೆ ಕಾರ್ ಪಾರಪ್ ಮಾಡೋಕ್ಕೆ ಬರ್ತಾಯಿಲ್ಲ, ಇವನು ಬಿಡ್ತಾಯಿಲ್ಲ. ಪೂರ್ವ ಸಂಗಮ ಆಯ್ತಾ ಚಿತ್ತು? ಬಾಸ್ಕಿ ಮಾತಾಡ್ಸ್ದಾ? ಖಂಡಿತ. ಇವ್ರು ಮಾತಾಡ್ಸು, ನಮ್ಮ ಸೀನಿಯರ್ ಎದ್ರತರ ಅವ್ರ ಮುಂದೆ ಮಾತಾಡಕ್ಕೆ. ಭಾಸ್ಕರ್ಗೆ ಏನು ಅಂತಲ್ಲಮ್ಮಪ್ಪ, ಏನದು ಶ್ರಮಜೀವಿ. ಇವರಷ್ಟು ಶ್ರಮ ಪಡೋದು ಅಂತ ನಾವು. ಹೌದು, ಇಡೀ ಚಂದ್ರಾಯಪ್ಪನಲ್ಲಿ ಏನೇ ಗೊತ್ತಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅವ್ರ ಅಂಗಡಿ ಗೊತ್ತಾಗ ಏನು ಭಾಸ್ಕರು ನಾಚ್ಕೊಳ್ದೆ ಊಟ ಮಾಡಿ, ಊಟ ಮಾಡಿಸು ಕರೆಕ್ಟಾಗಿ. ಉದಯ ಮೌನ ಆನಂದ ಕೊಡಕ್ಕೆ ನಾನು ಹೊಸ ಒಪ್ಕೋತೀನಿ. ನಿಮ್ಮನ್ನ ಒಪ್ಕೋತಾರಂತೆ. ಇವನು ಅವನು ಅವರಪ್ಪ ಇನ್ನೂ ಬೆಂದಿನಲ್ಲ, ಅವರಪ್ಪ ಪಡ್ತಾರೋ ಗೊತ್ತಿಲ್ಲ. ಭಾಸ್ಕರ್ ಮೌನನಾ? ಭಾಸ್ಕರ್ ಮೌನನಾ? ಭಾಸ್ಕರ್ ಅವ್ನ ಲೈಫ್ಗೆ ಅವ್ರ ಜೀವನಕ್ಕೆ ಹೆಂಗೆ ಹೋಗ್ತಾ ಅವ್ರಿಗೆ ಗೊತ್ತು. ಯಾವ ಥರ ಹೋಗ್ಬೇಕು, ಸಣ್ಣ ಮೊಬೈಲ್ ಕೊಡ್ಬೇಕು, ಗೊತ್ತಿದೆ ಅವ್ರಿಗೆ. ಏನ ಬಸ್ಕಿ ಮುಖ ನೋಡಿದ್ರೆ ಗೊತ್ತು ಮಾಡ್ತಾರೆ. ಐಫೋನ್ ಥರ ಬರೀ ಬೂಟಿನ ಅಂತ ನಿಮ್ಮಂಗಲ್ಲ. ಭಾಸ್ಕರ್ ಓಕೆ, ವೆರಿ ಫೈನ್. ನಮ್ಮಪ್ಪ ಏನು ಹೇಳ್ತಾರೆ ಕೇಳು. ಗೈಸ್ ಬನ್ರೋ, ಊಟ ಎಲ್ಲ ಮುಗಿಸಿ ಒಂದು ವಾಯುವಿಹಾರಕ್ಕೆ ಬಂದಿದ್ವಿ. ಈಗ ವಾಯುವಿಹಾರ ಮುಗಿಸಿ ಮತ್ತೆ ಮನೆ ಕಡೆ ಹೋಗ್ತಾ ಇದ್ವಿ. ಇದು ಮೇನ್ ರೋಡ್ ಕಣ ಅಭ್ಯಾರ ಮೇಲೆ. ಭಾಸ್ಕರ್ ರೋಡ್ ಚೆನ್ನಾಯ್ತೇನ್ರಿ? ಭಾಳ ಚೆನ್ನಾಯ್ತಾ? ತೊಳೆದು ಬಿಟ್ಟಿದೆಯಲ್ಲ ಬರ್ತೀವಿ ಅಂತ. ಹಾಂ, ರೋಡ್ನೇ ತೊಳೆದು ಬಿಟ್ಟಿದೆಯಲ್ಲ ಬರ್ತೀವಿ ಅಂತ. ಅಯ್ಯೋ ಮಳೆ. ಯಾವುದು ಹರೀಶಮ್ಮ ಬರುತ್ತೆ ಅಂತ. ಹರೀಶಮ್ಮ ಭಾಸ್ಕರಪ್ಪ ಏನು ಹಿಂಗೆ ಆಡ್ತವನೇ. ಬರದಾ ಅಟ್ಟಿ ಬರದಾ? ಇಲ್ಲಿ ನಮ್ಮ ಸ್ನೇಹಿತರು ಗೊತ್ತು, ಮೊದಲು ವಾಟರ್ ಮ್ಯಾನ್, ಬಿಲ್ ಕಲೆಕ್ಟರ್, ಆಯ್ತು ಎಲ್ಲ ಗೊತ್ತು ಸೆಕ್ರೆಟರಿ ಗೊತ್ತು. ಆಮೇಲೆ PDO. ಚೆತ್ತು ಕೇಳ್ಕೊಳಪ್ಪ, ಹೋಯ್ತೀನಿ. ಆಮೇಲೆ PDO. ಸರಿ ಗೈಸ್, ಊಟ ಎಲ್ಲ ಆಯಿತು. ಸದ್ಯಕ್ಕೆ ಊರು ಬಿಡ್ತಾ ಇದ್ದೀವಿ ಹಬ್ಬ ಮುಗಿಸಿ. ನಾನು ನಮ್ಮಪ್ಪ ಬೆಳಗ್ಗೆ 6:00 ಡ್ಯೂಟಿಗೆ ಹೋಗ್ಬೇಕಂತೆ. ನನಗೆ ಬೆಳಗ್ಗೆನೇ ಮೀಟಿಂಗ್ ಇದೆ, ಸೊ ಎದ್ದು ಹೋಗೋಕ್ಕಾಗಲ್ಲ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸಿಗ್ತೀನಿ.